2024ರಂದು ಇಳಕಲ್ ತಾಲೂಕಿನ ಜಂಬಲ್ದಿನಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರರ 852ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲು ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ಒಂದು ಸಿದ್ದರಾಮೇಶ್ವರ ಜಯಂತ್ಯೋತ್ಸವಕ್ಕೆ ನಮ್ಮ ಕುಲಗುಳಾದ ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಪ್ರಿಯ ಸಾನ್ನಿಧ್ಯದಲ್ಲಿ ಹಾಗೂ ಈ ತಾಲೂಕಿನ ಶಾಸಕರಾದ ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಹಾಗೂ ನಮ್ಮ ಸಮಾಜದ ಏಕೈಕ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಅವರು ಹಾಗೂ ಸಮಾಜದ ಪ್ರಮುಖ ಎಲ್ಲ ಅಕ್ಕಪಕ್ಕದ ಜಿಲ್ಲೆಯ ಪ್ರಮುಖ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೇನ್ ಉದ್ದೇಶ ಅಂತಂದ್ರೆ ನಮ್ಮ ಬೋವಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿ ಇವತ್ತು ಈ ಒಂದು 857ನೇ ಸಿದ್ದರಾಮೇಶ್ವರ ಜಯಂತ್ಯೋತ್ಸವವನ್ನು ಇಳಕಲ್ ಹುನಗುಂದ ಅವಳಿ ನಗರದ ಎಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ತಾಲೂಕಿನ ಜಂಬಲ್ದಿನಿ ಗ್ರಾಮ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬೆಳಗ್ಗೆ 10 ಗಂಟೆಗೆ ಕುಂಭಮೇಳದೊಂದಿಗೆ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಮಧ್ಯಾಹ್ನ ಈ ಒಂದು ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಒಂದು ಕಾರ್ಯಕ್ರಮ ಜರುಗಲಿದ್ದು ಅದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಮಾಂತ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಿದ್ದನಕೋಳದ ದಾಸೋಹ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ. ಹಾಗೂ ನಮ್ಮ ಸಮಾಜದ ಎಲ್ಲ ಶಾಸಕರನ್ನ ಮಾಜಿ ಶಾಸಕರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಅವರ ನೇತೃತ್ವದಲ್ಲಿ ಇಳಕಲ್ ಹಾಗೂ ಹುನಗುಂದ ಅವಳಿ ತಾಲೂಕಿನ ಎಲ್ಲ ನಮ್ಮ ಬೋವಿ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಹಾಗೂ ಸಂಜೆ 6 ಗಂಟೆಗೆ ರಾಕಿಂಗ್ ಸ್ಟಾರ್ ಎಸ್ ಮೆಲೋಡೀಸ್ ಬಾಗಲಕೋಟೆ ಅವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತೇನು ನಮ್ಮ ಮಿತ್ರರು ಈ ಅವಳಿ ಇಳಕಲ್ ಮತ್ತು ಹುನಗುಂದ ತಾಲೂಕುಗಳ ಬೋವಿ ಜನಾಂಗದ ಯುವಕರು ಮತ್ತು ನಮ್ಮೆಲ್ಲ ಹಿರಿಯರು ಇವತ್ತೇನು ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹ ಸಂಗತಿ. ಅದಕ್ಕೆ ಮೊದಲು ಅವರನ್ನು ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಕಳೆದ ವರ್ಷ ಕೂಡ ಇವರು ಇಂಥ ಬೃಹತ್ ಕಾರ್ಯಕ್ರಮ ಮಾಡಿ ನಮ್ಮ ಬಡತನದಲ್ಲಿರ್ತಕ್ಕಂಥ ಜನಾಂಗ ನಮ್ದು ಶ್ರೀಮಂತರಲ್ಲ ನಾವು ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ವೇದಿಕೆ ಅಂತಕ್ಕಂಥದ್ದು ಅಂದ್ರೆ ಇದು ದೊಡ್ಡದಾದಂತಹ ಒಂದು ಸಾಹಸದ ಕೆಲಸ. ಇಂಥ ಒಂದು ಸಾಹಸ ಕೆಲಸಕ್ಕೆ ಕೈ ಹಾಕತಕ್ಕಂಥ ತಮ್ಮೆಲ್ಲರನ್ನು ಕೂಡ ಅಭಿನಂದಿಸಿ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಅತ್ಯಂತ ಅದ್ದೂರಿಯಾಗಿ ಜರಗಲಿ. ಹಾಗೂ ಈ ಕಾರ್ಯಕ್ರಮ ಅಂತಕ್ಕಂಥ ಲಕ್ಷ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸೋಣ. ಹಾಗೂ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲೇ ಮಾದರಿ ಆಗುವ ರೀತಿಯಲ್ಲಿ ಕೂಡ ನಡೆಯಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ದಿಕ್ಕಿನಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಪ್ರಮುಖರನ್ನ ಮತ್ತು ಯುವಕರನ್ನ ಮತ್ತು ಈ ಸಮಾಜದ ಬಗ್ಗೆ ಕಳಕಳಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಕರೆಯುವ ಮುಖಾಂತರ ಈ ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ಜಾರಿಗೊಳಿಸುವಲ್ಲಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಕೆಲಸ ಮಾಡ್ತೇವೆ. ಮಾಧ್ಯಮ ಪ್ರತಿನಿಧಿಗಳು ಕೂಡ ದಯವಿಟ್ಟು ಹೆಚ್ಚು ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಅವರಲ್ಲಿ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಜಂಬಲ್ದಿನಿ ಗ್ರಾಮದಲ್ಲಿ 12ನೇ ತಾರೀಕಿನಿಂದ 12ನೇ ತಾರೀಕು ನಮ್ಮ 852ನೇ ಜಯಂತಿ ಉತ್ಸವ ಅಂಗವಾಗಿ ನಮಗೆ ಮಾದರಿ ಗ್ರಾಮ ಆಗಬೇಕು ಜಂಬಲ್ದಿನಿ ಅಂದರೆ. ಯಾಕಂತಂದ್ರೆ ಚಿಕ್ಕ ಗ್ರಾಮದಲ್ಲಿ ಇಂಥವು ಮಾಡ್ತಾರಂದ್ರೆ ನಾವು ದೊಡ್ಡ ಗ್ರಾಮದವ್ರು ನಾವು ನಾಚಿಕೆ ಪಡಬೇಕು. ಆ ಕಾರ್ಯಕ್ರಮ ಎಲ್ಲರೂ ಕೂಡಿಸಿ ಎಲ್ಲ ಸಮಾಜದವರು ಪ್ರತಿ ವರ್ಷನೂ ಜಯಂತಿನ ಎಲ್ಲ ಊರಲ್ಲಿ ನಡೆಸಿಕೊಡ್ಬೇಕಂತಂದ್ರೆ ಎಲ್ಲರಿಗೂ ಪ್ರಮುಖ ಹಿರಿಯರಿಗೆ ವಿನಂತಿ ಮಾಡ್ತಾ ಈ ಗ್ರಾಮದ ಇದು ನಮ್ಮ ಜಾತ್ರೆ, ಇದು ನಮ್ಮ ಸಮಾಜದ ಜಾತ್ರೆ. ಎಲ್ಲರೂ ಕಟ್ಟುನಿಟ್ಟಾಗಿ ನಿಂತು ಎಲ್ಲರೂ ಸೇರಿ ಚೆಂದಾಗಿ ಜಾತ್ರೆ ನೆರವೇರಿಸಿಕೊಡುವಂತಂದು ಎಲ್ಲರಿಗೂ ವಿನಂತಿ ಮಾಡ್ಕೊಂತ ನಾನು ಮಾಡ್ತೀವಿ. ಜನ್ಮದಿನಿ ಗ್ರಾಮದ ಬೋವಿ ಸಮಾಜ ವರ್ಗದ 852 ಸಿದ್ದರಾಮೇಶ್ವರ ಜಯಂತಿಯನ್ನು ಕಾರ್ಯಕ್ರಮವನ್ನು ಸಮಾಜದ ಎಲ್ಲ ಯುವಕರು ಹಾಗೂ ಹಿರಿಯರು ಕೂಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ವಿನಂತಿ ಮಾಡಿ 12ನೇ ತಾರೀಕಿನಂದು ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು ಇಳಕಲ್ನಲ್ಲಿ ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ
ಕುಲಗುರುವಾದಂಥ ವಿಮಾನ ಸಿದ್ದರಾಮೇಶ್ವರ ಗುರು ಶಾಂತಿ ವಹಿಸಿದ್ದಾರೆ. ಸಮಾಜದ ಮೂರು ಮತ್ತು ಇತರ ಸಮಾಜದ ಎಲ್ಲ ಬಂಧುಗಳ ಹಿರಿಯರು ಮತ್ತು ಸಮಾಜ ಬಾಂಧವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದು ಈ ಕಾರ್ಯಕ್ರಮವನ್ನು ತಾಲೂಕು ಮತ್ತು ಇತರ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಅಲ್ಲಿ ಕೇಳಿಕೊಳ್ತಾ ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡು ಇಳಕಲ್ಲು ಮತ್ತು ಹುನಗುಂದ ತಾಲೂಕಾ ನಡುವೆ ಇರುವ ಜಂಬುದಿನಿ ಗ್ರಾಮದಲ್ಲಿ ಇದೇ 12/2/2024 ನಡೆಯಲಿರುವ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇಳಕಲ್ ನಗರ ಮತ್ತು ಹುನಗುಂದ ತಾಲೂಕಾ ನಗರದ ಎರಡು ಅವಳಿ ತಾಲೂಕಿನ ಜನರೆಲ್ಲ ಭೋವಿ ಸಮಾಜದ ಜನರೆಲ್ಲರೂ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರಶಸ್ತಿ ಅವರಿಗೆ ಸಮಾಧಾನಕರ ಇದನ್ನು ಕೊಟ್ಟು ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕಂತೇಳಿ ಎಲ್ಲ ಸಮಾಜದ ವ್ಯಕ್ತಿಗಳ ಇದನ್ನು ಸೇರಿಸ್ಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ.